ನನಗೆ ಬರ್ತಿರೋ ಕೋಪಕ್ಕೆ ಅವಳನ್ನ ತುಳಿದು ನೆಲದಲ್ಲಿ ಹೂತಾಕ್ಬಿಡ್ತಿದ್ದೆ. ಅಯ್ಯೋ ಮಾವ, ನೀವು ವಾಮನ ಅಲ್ಲ. ಅವಳನ್ನ ತುಳಿದ ತಕ್ಷಣ ಅವಳು ಭೂಮಿ ಒಳಗಡೆ ಹೋಗ್ಬಿಡೋದಕ್ಕೆ. ಹೌದಮ್ಮ, ನಾನು ವಾಮನೂ ಅಲ್ಲ, ಅವಳು ಬಲಿ ಚಕ್ರವರ್ತಿನೂ ಅಲ್ಲ. ಆದರೆ ಈ ಸಿಟಿಲಿ ಒಳ್ಳೆ ಡಾನ್ ತರ ಮೆರೆತಿದ್ದಾಳಲ್ಲ, ಅಯ್ಯೋ ಅವಳನ್ನ ಹಾಗೆ ಬಿಟ್ಟು ಬಂದಲ್ಲ ಅಂತ ನನಗೆ ತುಂಬಾ ನೋವಾಗ್ತಿದೆ. ಕಟ ನನ್ನ ಬಂದಿರೋ ಕೋಪಕ್ಕೆ BP 180ಕ್ಕೆ ಹೋಗ್ತಿದೆ. ನನ್ನ ಬರ್ತಿರೋ ಆವೇಶಕ್ಕೆ ಶುಗರ್ 300 ದಾಟ್ತಿದೆ. ಏನಮ್ಮ ನೀನು ನನ್ನ ಕೋಪ ಮಾಡ್ಕೊಳ್ಳೋಕ್ಕೂ ಬಿಡ್ತಾ ಇಲ್ವಲ್ಲ? ಮಾವ, ನನಗೂ ಅಲ್ಲಿ ಕೋಪ ಬಂತು. ಆದರೆ ಏನು ಮಾಡೋಕ್ಕಾಗತ್ತೆ? ಹೀಗೆ ಏನು ಮಾಡೋಕ್ಕಾಗತ್ತೆ ಅಂತಾರೆ ಹೇಳಿನೇ ಇಂಥವರು ಸಮಾಜದಲ್ಲಿ ಜಾಸ್ತಿ ಆಗಿದ್ದಾರೆ. ನೋಡಮ್ಮ, ಕೈ ಕಟ್ಟಿ ಕೂತ್ಕೊಂಡ್ರೆ ಮರಳಿನ ಮನೆಯನ್ನು ಕಟ್ಟಕ್ಕಾಗಲ್ಲ. ಅದೇ ಕೈ ಮಾಡಿದ್ರು ನಿಂತರೆ ಇಡೀ ಸಾಮ್ರಾಜ್ಯನೇ ಆಳಬಹುದು. ಇದನ್ನು ಎಲ್ಲೂ ಕೇಳ್ದಂಗಿದೆಯಲ್ಲ. ಇಲ್ಲೇ ಈಗಲೇ ಕೇಳ್ತಿದ್ಯಲ್ಲಮ್ಮ. ಆದರೂ ಆ ಹುಡುಗಿ ಆವಾಜ್ ಹಾಕಿದ್ದು ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಅಯ್ಯೋ ಮಾವ, ಹೋಗ್ಲಿ ಬಿಡಿ. ನಿಮ್ಮ ಸಮಾಧಾನಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಪೊಲೀಸ್ ಬಂದು ಎಚ್ಚರಿಕೆ ಕೊಟ್ಟರೆ ಈ ರೌಡಿಸಮ್ಮು ದಾದಾಗಿರಿ ಎಲ್ಲ ಕಡಿಮೆ ಆಗುತ್ತೆ. ಅಯ್ಯೋ, ಕಂಪ್ಲೇಂಟ್ ಕೊಡೋಕ್ಕೆ ಅವಳ ಹೆಸರು, ಮನೆ ನಂಬರು, ಫೋನ್ ನಂಬರು ಏನು ಗೊತ್ತಿಲ್ವಲ್ಲಮ್ಮ. ಅಟ್ಲೀಸ್ಟ್ ಅವಳ ಫೋಟೋನಾದರೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಹೌದು ಮಾವ. ಆಮೇಲೆ ಈ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಂತೇನೋ ಇರುತ್ತಂತಲ್ಲ, ಅದು ಸಿಕ್ಕಿದ್ರು ಸಾಕಿತ್ತು, ಏನಾದರೂ ಮಾಡ್ಬೋದಾಗಿತ್ತು. ಏನು ಮಾವ ಸೊಸೆ ಇಬ್ಬರು ಸೇರಿಕೊಂಡು ಯಾರಿಗೋ ಮುಹೂರ್ತ ಇಡ್ತಾ ಇದ್ದೀರಾ? ರೀ, ರೋಡಲ್ಲಿ ಬರಬೇಕಿದ್ರೆ ಯಾವುದೋ ಹುಡುಗಿ ಮಾವಂಗೆ ಡಿಕ್ಕಿ ಹೊಡೆದ್ಬಿಟ್ಲು. ಏನು ಎತ್ತ ಅಂತ ಕೇಳಿದ್ದಕ್ಕೆ ನಮ್ಮೇಲೆ ಕೂಗಾಡ್ಬಿಟ್ಲು. ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂದರೆ ಅವಳ ಮನೆ ವಿಳಾಸನೇ ಗೊತ್ತಿಲ್ಲ. ಅಪ್ಪ, ರೋಡಲ್ಲಿ CCTV ಇರುತ್ತೆ. ಕಾಶಿ ಅವ್ರಿಗೆ ಹೇಳೋಣ, CCTV ಫುಟೇಜ್ ತೆಗಿಸ್ತಾರೆ, ಆ ಹುಡುಗಿ ಸಿಕ್ಕಾಕೊಳ್ತಾಳೆ. ನೀನೇನು ಚಿಂತೆ ಮಾಡಬೇಡ. ಶೋರೆ ಅಕ್ಕ, ಶೋರೆ ಅವರೇ ಬಂದ್ರಲ್ಲ. ಓಹೋ, ನೆನೆದವರು ಮನದಲ್ಲಿ. ಅಕ್ಕ, ಕಾಶಿ ಅವರೇ, ಏನು ಡೈರೆಕ್ಟಾಗಿ ಒಳಗೆ ಬರೋದು ಬಿಟ್ಟು ಒಳ್ಳೆ ಡೆಲಿವರಿ ಬಾಯ್ ಥರ ಶಿವರೇ ಅಂತ ಇದ್ದೀರಾ? ಆ್ಯಕ್ಚುಲಿ ನಾವು ಡೆಲಿವರಿ ಮಾಡಿಸೋಕ್ಕೆ ಬಂದದ್ದು. ಡೆಲಿವರಿನಾ? ಏನೇ ವಿಷಯ? ರೀ, ಕರೆಕ್ಟಾಗಿ ಮಾತಾಡೋಕ್ಕೆ ಬರಲ್ವಾ? ಏನಿಲ್ಲ ಅಕ್ಕ, ನಾವು ವಸ್ತು ಡೆಲಿವರಿ ಮಾಡೋಕ್ಕೆ ಬರಲಿಲ್ಲ, ವ್ಯಕ್ತಿ ಡೆಲಿವರಿ ಮಾಡೋಕ್ಕೆ ಬಂದ್ವಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ, ಅಲ್ವೇನ್ರಿ? ಹೌದು. ವ್ಯಕ್ತಿನಾ? ಯಾರು? ನನ್ನ ಮಗನೇ ಇನ್ನೊಂದ್ಸಲ ಫೋನ್ ಮಾಡಿದ್ರೆ ಮೆಡ್ ತಗೊಂಡು ಹೊಡಿತೀನಿ. ಇಕ್ಕ ಫೋನು. ಇವಳು ನಮ್ಮ ಜೊತೆ ಜಗಳ ಮಾಡಿದವಳಲ್ವಾ? ನೀವು ಹೇಳ್ತಿರೋ ವ್ಯಕ್ತಿ ಆ ಹುಡುಗಿ ಅಲ್ಲ ತಾನೆ? ಅದು ಅವಳೆ ಗಿರ್ಜಮ್ಮ. ಈ ಹುಡುಗಿನ ಕಾಶಿಯವರ? ನಮ್ಮ ಮನೆಗ ಯಾರು ಹುಡುಗಿ? ಅದು ನಮ್ಮ ನೆಂಟ್ರ ಹುಡುಗಿ ಶಿವ ಅವರೇ. ಕಾಶಿ ಅವರೇ, ಆ ಹುಡುಗಿ ನಿಮ್ಗೆ ನೆಂಟ್ರಾಗಬೇಕಾ? ಹೌದು. ಮತ್ತೆ ನಾನು ಎಲ್ಲೂ ನೋಡೇ ಇಲ್ಲ. ಅದು ತುಂಬ ವರ್ಷ ಬಾಂಬೆಯಲ್ಲಿ ಇದ್ದಿದ್ದಾಳೆ, ಈಗ ರೀಸೆಂಟಾಗಿ ಬಂದಿದ್ದಾಳೆ. ನಾವು 3 ಹೊತ್ತು ನಿಮ್ಮ ಮನೇಲೇ ಇರ್ತೋ, ನಮ್ಮ ಮನೆಗೆ ವಾಪದೇ ಕಡಿಮೆ ಅಲ್ದಾ? ಅದೊಂಥರ ಸ್ವಂತ ಮನೆ ಆಗಿದ್ರು PG ಇದ್ದಾಗೆ. ಅವಳೊಬ್ಳೆ ಅಲ್ಲಿದ್ರೆ ಅವಳಿಗೂ ಬೇಜಾರಾಗುತ್ತೆ, ಅದಕ್ಕೆ ಸ್ವಲ್ಪ ದಿನ ನಿಮ್ಮನೇಲೇ ಇರಿಸ್ಕೋಬಹುದಾ? ನಮ್ಮನೆಲ್ಲ ಎಷ್ಟು ದಿನ ಇಟ್ಕೋಬೇಕು? ಜಸ್ಟ್ 9 ತಿಂಗಳು ಅಷ್ಟೇ. ಒಂಬತ್ತು ತಿಂಗಳ ಹೆರಿಗೆ ಆಗಕ್ಕೆ 9 ತಿಂಗಳು ಬೇಕು.
ನೀವು ಖಂಡಿತವಾಗಿ 9 ತಿಂಗಳು ಅಂತ ಹೇಳ್ತಾ ಇದ್ದೀರಲ್ಲ, ಏನಾದ್ರು ಸೀಕ್ರೆಟ್ ಅಥವಾ 9 ಲಕ್ಕಿ ನಂಬರ? ಒಂಥರ ಎರಡು ಮಿಕ್ಸ್. ಸಾಧ್ಯನೇ ಇಲ್ಲ. ಯಾರನ್ನ ಬೇಕಾದರೂ ನಮ್ಮನೆ ಕರ್ಕೊಂಬನ್ನಿ, ಆದರೆ ಇವಳನ್ನ ಮಾತ್ರ ನಮ್ಮನೆ ಕರ್ಕೊಂಬರೋದು ಬೇಡ. ಎಂತ ಯಜಮಾನ್ರೆ? ಯಾಕ? ನಾನೊಬ್ಬ ಸೀನಿಯರ್ ಸಿಟಿಜನ್ ಅಂತ ಗೊತ್ತಿದ್ದು ನನ್ನ ಮೇಲೆ ರೇಗ್ತಾಳೆ. ನನಗೆ ಗೊತ್ಬಿಟ್ಟು ನನ್ನ ಮೇಲೆ ಆವಾಜ್ ಆಗ್ತಾಳೆ. ಕಲಾಸಿಪಾಳ್ಯ, ಗೌರಿಪಾಳ್ಯ, ಶಿವಾಜಿನಗರದಿಂದ ಹುಡುಗರು ಕರೆಸ್ತಾಳಂತೆ. ನನಗೂ ಕೋಪ ಬಂದಿತ್ತು. ಗಿರಿಜಾ ತಡೆದೇ ಹೋಗಿದ್ರೆ ಆ ಕಥೆನೇ ಬೇರೆ ಆಗ್ತಿತ್ತು. ಮಾವ ಹಾಗೆಲ್ಲ ಮಾತಾಡಬೇಡಿ. ಅವಳು ನಮ್ಮ ನೆಂಟ್ರು ಅಂದಮೇಲೆ ನಿಮಗೂ ನೆಂಟ್ರೆ ಅಲ್ವಾ? ಚಿಕ್ಕ ಹುಡುಗಿ ಏನೋ ಗೊತ್ತಿಲ್ಲದೆ ತಪ್ಪು ಮಾತಾಡಿರ್ತಾಳೆ, ಹೊಟ್ಟೆಗೆ ಹಾಕೊಳ್ಳಿ. ಹೌದು ಯಜಮಾನ್ರೆ, ಅವಳು ಸ್ವಲ್ಪ ಹಾಗೆ ಹುಡುಕ್ ಬುದ್ಧಿ. ಹೆಸರು ಸುಗುಣ ಅಂದಳಿ, ಸ್ವಲ್ಪ ಹೊರಟ ಅಷ್ಟೆ. ಸ್ವಲ್ಪ ಹೊರಟ, ಸ್ವಲ್ಪ ಜಾಸ್ತಿನೇ ಹೊರಟ. ಸ್ವಲ್ಪನೋ ಜಾಸ್ತಿನೋ ನಮ್ಗೆ ಯಾಕೆ? ಅಪ್ಪನಿಗೆ ಮರ್ಯಾದೆ ಕೊಟ್ಟಿಲ್ಲ ಅವಳು. ಕಾಶರೇ, ಇಂಥ ಹುಡುಗಿನೆಲ್ಲ ನಮ್ಮ ಮನೇಲಿ ಇಟ್ಕೊಳಕ್ಕಾಗಲ್ಲ, ಬೇಜಾರು ಮಾಡ್ಕೊಬಿಡಿ. ಬಾವಾ ಹಾಗೆಲ್ಲ ಹೇಳ್ಬೇಡಿ. ನಿಮ್ಮನೇಲಿದ್ರೆ ಸಂಸ್ಕಾರ ಕಲಿತಾಳೆ. ಗಂಡ್ಬಿರಿ ಥರ ಇರೋ ಅವಳು ಹೆಣ್ಣಾಗಿ ಬದಲಾಗ್ತಾಳೆ. ಏನು ಹೇಳ್ತಿದ್ಯಾ ಗುರಿ? ನೀನೇ ನೋಡ್ತಾ ಇದೆಯಲ್ಲ, ಇಂಥವ್ರನ್ನೆಲ್ಲ ನಮ್ಮ ಮನೇಲಿ ಇಟ್ಕೊಳಕ್ಕಾಗತ್ತಾ? ಅಯ್ಯೋ ಶಿವರೇ, ಹಂಗೆ ಮಾತ್ರ ಹೇಳಬೇಡಿ ಮರ್ರೆ. ಅವಳು ನಿಮ್ಮನೆ ಕಾಲಿಟ್ರೆ ನಿಮ್ಮನೆ ದೈವಶಕ್ತಿ, ದೈವಭಕ್ತಿ, ನಯ ವಿನಯ ಎಲ್ಲ ಅವಳಿಗೆ ಬಂದು ಸರಿ ಹೋತಾಳಂದೇಳಿ ನಾನು ನಂಬ್ಕೊಂಡಿದ್ದೆ. ದಯವಿಟ್ಟು ಇಲ್ಲ ಅನ್ಬೇಡಿ ಪ್ಲೀಸ್. ರೀ, ಹ್ಞೂ ಅನ್ನದ ಹ್ಞೂ ಅನ್ನದ ಯಜಮಾನ್ರೆ ಒಪ್ಕಂತ್ರಿ ಅಲ್ದಾ? ಆಗಲ್ಲ ಆಗಲ್ಲ ಆಗಲ್ಲ. ನಾನೊಬ್ಬ ಸೀನಿಯರ್ ಸಿಟಿಜನ್ ಅಂತ ಗೊತ್ತಿದ್ರು ನನ್ನ ಮೇಲೆ ಆವಾಜ್ ಆಗ್ತಾಳೆ. ಅಂಥವ್ರನ್ನ ಹೇಗೆ ಮನೇಲಿ ಇಟ್ಕೊಳ್ಳೋದು ಗೌರಿ? ನೀವು ಹೇಳೋದು ನನ್ಗೆ ಅರ್ಥ ಆಯ್ತು ಮರ್ರೆ. ಆದ್ರೆ ಎಂತ ಮಾಡೋದು? ಮದರ್ ಬೋರ್ಡಲ್ಲೇ ಪ್ರಾಬ್ಲಮ್ ಇಪ್ಪತ್ತಿಗೆ ಸಿಸ್ಟಮ್ ಹ್ಯಾಂಗೆ ವರ್ಕ್ ಆಗ್ತ? ಹಾಗಂತ ನಾವು ಇವಳ ಮಾತು ಕೇಳ್ಕೊಂಡಿರ್ಬೇಕಾ? ನಾವಂತೂ ಯಾರ ಸುದ್ದಿಗೂ ಹೋಗಲ್ಲ. ಅಂಥದ್ರಲ್ಲಿ ನನ್ನ ಮೇಲೆ ರೌಡಿಸಮ್ ಮಾಡ್ತಾಳೆ. ಅಕ್ಕ ಬಾವಾ ನನ್ನ ಮಾತು ಕೇಳಿ. ನೀವು ಗಿಳಿ ಕತೆ ಕೇಳಿಲ್ವಾ? 2 ಗಿಳಿ ಇತ್ತಂತೆ. ಒಂದನ್ನ ಕಳ್ಳ ತಗೊಂಡೋದ, ಇನ್ನೊಂದನ್ನ ಮೇಷ್ಟ್ರು ತಗೊಂಡೋದ್ರಂತೆ. ಕಳ್ಳ ತಗೊಂಡೋಗಿದ್ ಗಿಣಿ ಕಳ್ಳನ ಥರನೇ ಮಾತಾಡ್ತಿತ್ತಂತೆ. ಆದ್ರೆ ಮೇಷ್ಟ್ರು ತಗೊಂಡೋಗಿದ್ ಗಿಳಿ ಮೇಷ್ಟ್ರು ಥರ ಸಂಸ್ಕಾರದಲ್ಲಿ ಮಾತಾಡ್ತಿತ್ತಂತೆ. ಈ ಕತೆ ಅಂದ್ರೆ ನೀನ್ ಏನ್ ಹೇಳ್ಬೇಕು ಅಂತ ಹೊರಟಿದ್ಯಾ? ಸುಗುಣ ನಮ್ಮ ಮನೆಯವರಿಗೆ ತುಂಬಾ ಬೇಕಾಗಿರೋ ರಿಲೇಟಿವ್. ಆದ್ರೆ ಅವ್ರ ಮನೇಲಿ ಸಂಸ್ಕಾರನೇ ಕಲ್ಸಿಲ್ಲ. ಅದಕ್ಕೆ ಅವಳನ್ನ ನಿಮ್ಮ ಮನೇಲಿ ಇಟ್ಕೊಂಡ್ರೆ, ಅಲ್ಲಲ್ಲ, ಅವಳನ್ನ ಸ್ವಲ್ಪ ದಿನ ನಿಮ್ಮ ಮನೇಲಿ ಇರಿಸ್ಕೊಂಡ್ರೆ ನಿಮ್ಮ ಒಳ್ಳೆತನದ ಗಾಳಿ ಅವಳಿಗೂ ಬೀಸಿ ಅವಳು ಒಳ್ಳೆ ಸಂಸ್ಕಾರ ಕಲಿತಾಳೆಂದಳಿ ನಮ್ಮ ಆಸೆ. ಆಸೆ ಪಟ್ಟರೆ ಆಗ್ಬಿಡುತ್ತಾ? ನಮ್ಮನೇಲೂ 2 ಮಕ್ಕಳಿದ್ದಾರೆ. ನಮ್ಮ ಸ್ಕಂದ ಪ್ರಣಿ ಇವಳನ್ನ ನೋಡಿ ಇವಳ ಮಾತು ನಡೆ ನುಡಿ ಎಲ್ಲ ಕಲಿತು ನಾವು ಕಲಿಸಿರೋ ಸಂಸ್ಕಾರನೇ ಮರ್ತೋಗ್ಬಿಟ್ರೆ ಆಗೇನ್ ಮಾಡ್ತೀವೋ ದಡ್ಡ? ಸಾಧ್ಯನೇ ಇಲ್ಲ. ಬೇಕಿದ್ರೆ ಬಾಂಡ್ ಪೇಪರಲ್ಲಿ ಬರ್ಕೊಡ್ತೀನಿ. ಬಾವಾ ನೀವಂದ್ರೆ ಏನು? ಇಡೀ ಏರಿಯಾದಲ್ಲಿ ಹನುಮಾನ್ ಗುಡಿ ಬಿಟ್ರೆ ನೆಕ್ಸ್ಟ್ ನಮಸ್ಕಾರ ಮಾಡೋದೇ ಈ ಶಿವಕೃಪೆಗೆ. ಕಾರ ಅಂದ್ರೆ ಗೋಲ್ಗಪ್ಪ, ಸಂಸ್ಕಾರ ಅಂದ್ರೆ ಶಿವಕೃಪ ಅಂದೇಳಿ ಜನ ಹೇಳ್ತಾರೆ. ನೀನು ಇಷ್ಟೊಂದು ಹೇಳ್ತಾ ಇದೆಯಾ ಗಿರಿ? ಎಷ್ಟು ದಿನ ಬೇಕೋ ಅಷ್ಟು ದಿನ ಇರಲಿ. ಹೋಮ್ ಮಿನಿಸ್ಟ್ರೇ ಓಕೆ ಅಂತ ಹೇಳಾಯ್ತಲ್ಲ? ನನಗೂ ಓಕೆ. ಅಯ್ಯಬ್ಬ, ಬಾಡಿಗೆ ತಾಯಿ ಅಪ್ಪಕ್ಕೆ ಕರ್ಕೊಬಂದಿಪ್ಪು ವಿಷಯನೇ ಹೇಳಿದೆ, ಹ್ಯಾಂಗೂ ಮ್ಯಾನೇಜ್ ಮಾಡಿಬಿಟ್ಟೆ. ಸದ್ಯ ಸುಗುಣ ಈ ಮನೇಲಿರೋದಕ್ಕೆ ಇವರು ಒಪ್ಕೊಂಡ್ರು. ಇನ್ನೋರಮ್ಮ ಬಂದು ಅವಳನ್ನ ಒಪ್ಸಿದ್ರೆ ನಾವು ಅನ್ಕೊಂಡಂಗೆ ಎಲ್ಲ ಆಗುತ್ತೆ. ಸೊ ನಿಮಗೆಲ್ಲ ಗೊತ್ತಿದ್ದಂಗೆ ಇವಳ ಹೆಸರು ಸುಗುಣ. ಅಪ್ಪಟ ಅಪರಂಜಿ ಗುಣ. ಬರುತ್ತೆ, ಬರೋ ಹಾಗೆ ನೀವು ಮಾಡಿ. ಹೇಯ್, ಏನ್ ಇವಾಗ ನನ್ ಕಾಗೆ ಬಂಗಾರನ ಅಪರಂಜಿ ಗುಣ ಬರಕ್ಕೆ? ಕಾಗೆ ಅಂತಲ್ಲಮ್ಮ, ಏನೇ ಬಂಗಾರ ಆದರೂ ಕಸ್ಟಮರ್ ಕೊಡೋದಕ್ಕೆ ಮುಂಚೆ ಪಾಲಿಷ್ ಮಾಡಿ ಕೊಡ್ತಾರಲ್ಲ, ಆ ಟೈಪಲ್ಲಿ ಪಾಲಿಷ್ ಆಗ್ತೀಯಾ ಅಂತ ಅದರ ಅರ್ಥ. ಏನಾಗ್ತಾಳೋ ಏನೋ, ದೊಡ್ಡವರು ಚಿಕ್ಕವರಾದ್ರೆ ಗೌರವನೇ ಇಲ್ಲ. ಮಚ್ಚಿ, ಆಗ್ಲೇ ಕಿರಿಕಾಯ್ತಲ್ಲ, ನಾನು ಬೇರೆ ಯಾವುದೋ ಟೆನ್ಷನ್ ಅಲ್ಲಿದ್ದೆ. ಮನ್ಸ್ಗೆ ಹಾಕೋಬಿಡ ಆಯ್ತಾ?
ಏನೋ ಇದು ಎಲ್ಲರೂ ನನ್ನ ಯಜಮಾನ್ರೆ ತಾತ ಅಪ್ಪಾಜಿ ಅಂತಾರೆ, ಇವಳು ಅದನ್ನೆಲ್ಲ ಕೊಚ್ಚಿ ಮಚ್ಚಿ ಅಂತಾಳಲ್ಲೋ. ಮಗ ಸರಿ ತಾತ, ಈಗ ಮಗ ಮಚ್ಚಿ ಅನ್ನೋದೆಲ್ಲ ಟ್ರೆಂಡು. ಮಚ್ಚಿ ಅನ್ನೋದು ಟ್ರೆಂಡಾ? ಅದೇನು ಟ್ರೆಂಡೋ ಏನೋ. ಮಾವಯ್ಯ, ಅವಳು ಬಾಂಬೆಲಿದ್ಲಲ್ಲ, ಅದಕ್ಕೆ ಸ್ವಲ್ಪ ಭಾಷೆನೂ ಹಾಗೆ. ಆ್ಯಕ್ಚುಲಿ ನಾನು ಬಾಂಬೆಗೆ ಹೋಗಿ ಒಂದು ಮಾಡ್ತಾ ಇರ್ತೀನಿ. ಅಲ್ಲಿರೋರು ಭಾಯ್ ಅಂತ ಕರೀತಾರೆ, ಭಯ್ಯ ಅಂತ ಕರೀತಾರೆ. ಅಲ್ಲಿರೋ ಮಂಗಳೂರಿನವರು ಅನ್ನ ಅಂತ ಕರೀತಾರೆ. ಆದರೆ ಮಚ್ಚಿ ಐ ಥಿಂಕ್ ಇಟ್ ಇಸ್ ಲೋಕಲ್. ಇವಾಗೇನ್ರೋ ನಿಮ್ಮ ಹೆಸರುಗಳನ್ನೆಲ್ಲ ವೋಟರ್ ಐ ಡಿ ಪ್ರಕಾರನೇ ಕರಿಬೇಕಾ? ನೋಡು ಮಚ್ಚಿ, ಲೈಫಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಎಮೋಷನ್. ಅದ್ ಲಿಂಕ್ ಆದ್ರೆ ಹೆಸರೇ ಬೇಕಾಗಲ್ಲ. ಇವಾಗ ನಮ್ಮ ಅಪ್ಪ ಅಮ್ಮ ಒಂದ್ ಹೆಸರಿಟ್ಟಿರ್ತಾರೆ, ಆದ್ರೆ ಎಮೋಷನಲಿ ಕನೆಕ್ಟ್ ಆಗಿರೋ ಫ್ರೆಂಡ್ಸ್ ಬೇರೆನೇ ಕರೀತಾರೆ. ಅದ್ ನಮ್ಗೆ ಇಷ್ಟ ಆಗೋಗುತ್ತೆ. ಹಾಗೆ ನಾನ್ ಎಮೋಷನಲಿ ಯಾವ್ದಕ್ ಕನೆಕ್ಟ್ ಆಗಿರ್ತೀನೋ ಆ ಹೆಸರೇ ಬರೋದು. ನನಗ್ ಮಚ್ಚಿ ಅನ್ನೋದೇ ಸೂಟ್ ಆಗೋದು. ಕರೆಯೋದಕ್ಕೆ ನಿನಗೆ ಸೂಟ್ ಆಗ್ಬೋದಮ್ಮ, ಆದರೆ ಕರ್ಸ್ಕೊಳಕ್ ನಮಗೂ ಇಷ್ಟ ಆಗ್ಬೇಕಲ್ವಾ? ಇಡ್ಲಿ ಜೊತೆ ವಡೆ ಮಾಡ್ತಾರಲ್ವಾ, ಆ ವಡೆ ನೀವೇನಂತೀರಾ? ಉದ್ದಿನ ವಡೆ. ನಾನು ಅದನ್ನ ತೂತೊಡೆ ಅಂತೀನಿ. ಇನ್ ಕೆಲವೊಬ್ರು ಅದನ್ನ ತಿಥಿ ವಡೆ ಅಂತಾರೆ. ಬಟ್ ಯಾರು ಏನೇ ಕರೆದ್ರು ಪದಾರ್ಥ ಒಂದೇ ತಾನೆ. ಅಯ್ಯಯ್ಯೋ, ಒಳ್ಳೆ ಪಾಯಿಂಟು. ನಾನು ಈ ಆ್ಯಂಗಲಲ್ಲಿ ಯೋಚನೆ ಮಾಡಿರಲಿಲ್ಲ. ಸುಗುಣ, ನೀವು ನನಗಿಷ್ಟ ಆದ್ಯಮ್ಮ. ಆದ್ರೆ ನನಗೆ ಯಾರು ಇಷ್ಟ ಆಗಲ್ಲ ಮಚ್ಚಿ. ಎಷ್ಟು ಡೈರೆಕ್ಟಾಗಿ ಮಾತಾಡ್ತಾಳೆ. ಜಾಡೆ ಜಾಡೆ. ಮೊದಲು ನೀನು ನನ್ನ ಹತ್ರ ರಫ ಮಾತಾಡಿದಾಗ ಬಜಾರಿ ಪರ್ಕಿ ಅಂದ್ಕೊಂಡಿದ್ದೆ. ಆದರೆ ನಿನ್ನ ತಲೆಯಲ್ಲಿ ಇಷ್ಟೊಂದು ಒಳ್ಳೆ ಆಲೋಚನೆ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಹೆಣ್ಮಕ್ಳು ಹೀಗೆ ಇರಬೇಕಮ್ಮ, ಆದರೆ ನಡೆ ನುಡಿ ಸ್ವಲ್ಪ ಬದಲಾಗಬೇಕು. ನೀನು ಆರಾಮಾಗಿ ಇಲ್ಲಿರು, ನಿಧಾನಕ್ಕೆ ಅದು ಆಗತ್ತೆ. ಗೌರಿ, ಕಾಶಿ, ನನಗಂತೂ ಈ ಹುಡುಗಿ ತುಂಬ ಇಷ್ಟ ಆದ್ಲಪ್ಪ. ಅವಳು ಇಲ್ಲಿರೋದಕ್ಕೆ ನನಗೆ ಓಕೆ. ಕೊನೆಗೂ ಗ್ರೀನ್ ಸಿಗ್ನಲ್ ಸಿಕ್ತು. ಬಾಡಿಗೆ ತಾಯಿ ವಿಷಯ ಮನೆಯವ್ರಿಗೂ ಇವಳಿಗೂ ಈಗಲೇ ಗೊತ್ತಾಗದ್ ಬೇಡ, ಆಮೇಲೆ ಹೇಳೋಣ. ಗೌರಿ, ಏನದು ಗುಸು ಗುಸು? ಏನಿಲ್ಲ ಬಾಬಾ, ಮಾವ ಒಪ್ಕೊಂಡ್ರಲ್ವಾ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ಸರಿ, ಹಾಗಿದ್ರೆ ಅಪ್ಪನೇ ಒಪ್ಕೊಂಡ್ರು ಅಂದಮೇಲೆ ನಮ್ದಿನ್ನೇನು ಅಭ್ಯಂತರ ಇಲ್ಲ. ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಹಾಂ, ಬಾಯ್ ಮುಚ್ಚಿ. ಸರಿ ಸರಿ ಸರಿ, ಬಾಯ್ ಗಿರಿ, ಬರ್ತೀನಪ್ಪ. ಬಾಯ್ ಮಚ್ಚಿ. ಲೇ ಗೌರಿ, ಬಾರೆ ಮನೆ ತೋರ್ಸು. ನಿನ್ನೆ ಬಾರೆ. ಅದು ಮಚ್ಚಿ, ಏನೋ ಪುಸ್ತಕ ಓದ್ತಾ ಇದೆಯಾ? ಅದು ಈ ವಯಸ್ಸಲ್ಲಿ? ನೋಡಮ್ಮ, ಒಂದು ಪುಸ್ತಕ ಓದಿದ್ರೆ 10 ಜನ ಅನುಭವಿಗಳ ಜೊತೆ ಮಾತಾಡೋದಕ್ಕೆ ಸಮ. ಒಂದು ಗ್ರಂಥಾಲಯ ಓದಿದ್ರೆ ಇಡೀ ಊರಿನ ಜೊತೆಗೆ ಸಂವಾದ ನಡೆಸೋದಕ್ಕೆ ಸಮ. ಹಾಗಿದ್ರೆ ನೀನು ಇವಾಗ ಎಷ್ಟು ಜನದ ಹತ್ರ ಮಾತು ಬಿಟ್ಟಿದ್ಯಾ? ಮಾತು ಬಿಡೋದ? ಯಾಕೆ ಮಚ್ಚಿ, ಇವಾಗ ತಾನೇ ಹೇಳ್ದೆ ಒಂದ್ ಪುಸ್ತಕ ಓದಿದ್ರೆ 10 ಜನದ ಹತ್ರ ಮಾತಾಡೋ ಸಮಾನ ಅಂತ. ಹೌದು. ಹಾಗಿದ್ರೆ ಒಂದ್ ಪುಸ್ತಕ ಓದ್ತಿದ್ಯಾ ಅಂದ್ಮೇಲೆ 10 ಜನದ ಹತ್ರ ಮಾತು ಬಿಟ್ಟಂಗೆ ತಾನೇ ಲೆಕ್ಕ. ಓ, ನೀನು ಈ ಥರ ಅರ್ಥ ಮಾಡ್ಕೊಳ್ಳೋದು ಒಳ್ಳೇದಲ್ಲಮ್ಮ. ಅದಕ್ಕೆ ಪುರಾಣ ಪುಣ್ಯ ಕಥೆಗಳನ್ನು ಓದಬೇಕು. ಆಗ ಮನಸ್ಸಿಗೆ ಧನಾತ್ಮಕ ಚಿಂತನೆ, ಒಳ್ಳೊಳ್ಳೆ ಆಲೋಚನೆಗಳೇ ಹೊಳೆಯುತ್ತೆ. ನೀನು ಓದು. ಓದಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಿದ್ಯಲ್ಲ ಮಚ್ಚಿ. ಸರಿ, ನಾನು ನಿನಗೊಂದು ಪ್ರಶ್ನೆ ಕೇಳ್ತೀನಿ. ನಿನಗೆ ಜೀವನದಲ್ಲಿ ಏನೇನೆಲ್ಲ ಆಸೆ ಇದೆ? ನನ್ನ ಮಗ ಈ ಮನೆ ಮೇಲೆ ಮಾಡಿರೋ ಸಾಲ ತೀರಿಸ್ಬೇಕು. ಅವನಿಗೆ ಅವನ ಕೆಲಸದಲ್ಲಿ ಒಳ್ಳೆ ಹುದ್ದೆ ಸಿಗಬೇಕು. ನನ್ನ ಮೊಮ್ಮಕ್ಕಳು ಚೆನ್ನಾಗಿ ಓದಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು. ಈ ಆಸೆಗಳೆಲ್ಲ ಎಷ್ಟು ವರ್ಷದಿಂದ ಇದೆಯಮ್ಮ ನಿನಗೆ? ಸುಮಾರು ವರ್ಷದಿಂದ ಇದೆ. ಈ ಪುಸ್ತಕನ ಎಷ್ಟು ವರ್ಷದಿಂದ ಓದ್ತಿದ್ಯಾ ಮಚ್ಚಿ ನೀನು?
ಒಂದು 25 ವರ್ಷದಿಂದನೂ ಓದ್ತಾ ಇದ್ದೀನಮ್ಮ. ಬುಕ್ ಓದಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಿದ್ಯಾ, ಅದ್ರಲ್ಲೂ ನೀನ್ 25 ವರ್ಷದಿಂದ ಓದ್ತಾನೆ ಇದ್ಯಾ. ಎಲ್ಲಿ ನಿಂಗೆ ಒಳ್ಳೇದೇ ಆಗಿಲ್ಲ? ಒಳ್ಳೇದು ಅಂದ್ರೆ ಯಾವ ಆಸೆನೂ ಇಲ್ದೇ ಇರೋದಲ್ವೇನೋ. ಆದ್ರೂ ನಿನಗೆ ಆಸೆ ಇದೆ ಅಂದ್ರೆ ಬುಕ್ ಓದಿದ್ರು ಏನು ಯೂಸ್ ಆಗಿಲ್ಲ ಅಂತ ತಾನೆ. ಉತ್ತರ ಇಲ್ವಾ? ಕೆಲವು ಪ್ರಶ್ನೆಗೆ ಉತ್ತರ ಇರುತ್ತೆ, ಆದ್ರೆ ಹೇಳೋ ಧೈರ್ಯ ಇರಲ್ಲ. ಆ ಧೈರ್ಯ ನನಗಿದೆ. ನನ್ನನ್ನು ನಾನು ನೋಡ್ಕೊಳ್ತೀನಿ. ಯಾವ ಬುಕ್ಕಿಂದನೂ ಯಾರ ಲೈಫು ಚೇಂಜ್ ಆಗಲ್ಲ. ಓದೋದಲ್ಲ ಇಂಪಾರ್ಟೆಂಟು, ಓದಿದ್ದನ್ನ ಮನಸ್ಸಿಗೆ ಹಾಕೊಳ್ಳೋದು ಇಂಪಾರ್ಟೆಂಟ್. ಬುಕ್ನ ಓದೋದಕ್ಕಿಂತ ಓದೋದನ್ನ ಮನಸ್ಸಿಗೆ ಹಾಕೊಳ್ಳೋದು ಮುಖ್ಯ. ಯಾರ್ದೇ ಲೈಫ್ ಚೇಂಜ್ ಆಗ್ಬೇಕಂದ್ರೂ ಜೀವನ ಕಲಿಸೋ ಪಾಠ ಮುಖ್ಯ. ಆಯ್ತಮ್ಮ, ನಿನಗೆ ಬುದ್ಧಿ ಹೇಳೋ ಬದಲು ಇನ್ನೊಂದೆರಡು ಪುಸ್ತಕ ಓದಬಹುದಾಗಿತ್ತು. ಓಹೋ, ಏನಂಕಲ್ ನಿಮ್ಮ ಮನೆಗೆ ಯಾವುದೋ ಹೊಸ ಹುಡುಗಿ ಬಂದ್ಬಿಟ್ಟಿದ್ದಾಳೆ. ಹೆಸರು ಸುಗುಣ ಅಂತ. ಒಳ್ಳೆ ಹುಡುಗಿ, ಹೆಸರಿಗೆ ತಕ್ಕಂತೆ ಒಳ್ಳೆ ವ್ಯಕ್ತಿತ್ವ. ಅಮ್ಮ, ಇವರು ಸಂಧ್ಯಾ ಅಂತ ಇಲ್ಲೇ ಇದ್ದಾರೆ. ಏನೇ ಸಂಧ್ಯಾ, ಚೆನ್ನಾಗಿದ್ಯಾ? ಏನಂಕಲ್ ತುಂಬಾ ಒಳ್ಳೆ ಹುಡುಗಿ ಅಂದ್ರೆ ಈ ಹುಡುಗಿ ನೋಡಿದ್ರೆ ಹಿಂಗ್ ಮಾತಾಡ್ತಿದ್ದಾಳೆ. ಇದೇನಾ ಸಂಸ್ಕಾರ? ಹೋಗು. ಅಲ್ಲ, ಇವಳು ನಮ್ಮ ನೆಂಟರು ಹುಡುಗಿ ಅಂತ ಗೊತ್ತಿಲ್ಲದೆ ಈ ಥರ ಹೋಗೆ ಅಂತ ಹೊರಟೋಗ್ಬಿಟ್ಲಲ್ಲ. ಏನೋ ಹುಡುಗಿ ಸ್ವಲ್ಪ ಹೊರಟು, ಅದಕ್ಕೆ ಹೋಗು ಅಂತ ಹೊರಟುಬಿಟ್ಟದ. ಇವಳು ಮಾತ್ರ ಅಕ್ಕಿ ಬೇಳೆ ಅಂತ ಲೋಟ ಆಡ್ಕೊಂಬರ್ಬೋದು. ಅದು ಸಂಸ್ಕಾರನಾ? ಮಚ್ಚಿ, ಯಾವುದೇ ವಿಷಯ ಇರ್ಲಿ ಡೈರೆಕ್ಟ್ ಆಗಿ ಹೇಳ್ಬೇಕು, ಇಂಡೈರೆಕ್ಟ್ ಆಗಲ್ಲ. ಇರು, ಅವಳನ್ನ ಕರಿತೀನಿ. ಲೇ ಸಂಧ್ಯಾ, ಬಾರೇ ಇಲ್ಲಿ. ಏನಮ್ಮ ನಿಂದ? ಈ ವಯ್ಯ ನಿನ್ ಬೆನ್ನಿಂದ ಏನೇನೋ ಬೈತಾ ಇದ್ದ. ನಾನಾ? ಹಾಗದಿಲ್ವಲ್ಲಮ್ಮ. ಮಚ್ಚಿ, ಸುಳ್ಳು ಹೇಳ್ಬಾರ್ದು. ಬುಕ್ ಓದೋ ನೀನೇ ಬೆನ್ನಿಂದೆ ಮಾತಾಡಿದ್ರೆ ಬುಕ್ ಓದೇನ್ ಪ್ರಯೋಜನ? ಸಂಸ್ಕಾರ ಅಂದ್ರೆ ಅನ್ಸಿದ್ದನ್ನ ಡೈರೆಕ್ಟ್ ಆಗಿ ಹೇಳ್ಬೇಕು. ಅದಕ್ಕೆ ಓದ್ ಕಲಿಬೇಕಾಗಿಲ್ಲ, ಜನನ್ನ ನೋಡಿ ಕಲಿಬೇಕು. ಹಾಕಿರೋ ಬಟ್ಟೆ, ಹಾಡೋ ಮಾತು ನೋಡಿ ಮನುಷ್ಯರನ್ನ ಅಳಿಬಹುದು ಅಂದ್ರೆ ಮೈ ತುಂಬಾ ಬೂದಿ, ಪ್ರಾಣಿ ಚರ್ಮ ಹಾಕೊಳ್ಳೋ ಭಗವಂತ ಶಿವನ್ನೇನಂತೀರಾ? ಸಂಸ್ಕಾರ ಇದೆ ಅಂತಿರೋ ಇಲ್ಲ ಅಂತಿರೋ ಯೋಚನೆ ಮಾಡಿ. ಅಂಕಲ್, ಈ ಹುಡುಗಿ ಸ್ವಲ್ಪ ಲೂಸು ಅನ್ಸುತ್ತೆ. ಸ್ವಲ್ಪ ಅಲ್ಲಮ್ಮ, ಪೂರ್ತಿ. ಹೋಗ್ಲಿ ಬಿಡಿ ಅಂಕಲ್, ನೀವೇನ್ ಬೇಜಾರಾಗಬೇಡಿ. ಅವಳು ಹೇಳಿದ್ಲು ಅಂತ ನಾನು ಲೋಟ ಹಿಡ್ಕೊಂಡು ಬರಲ್ಲ ಅನ್ಕೋಬೇಡಿ. ನಿಮಗ್ ಬೇಜಾರಾಗುತ್ತಲ್ಲ ಅಂತ ಮತ್ತೆ ಲೋಟ ಹಿಡ್ಕೊಂಡು ಬರ್ತೀನಿ. ಲೋಟ ತಗೊಬರ್ತೀನಿ. ಕರ್ಮ ಏನ ಮಾಡಿದೆನೆಂದು ಈ ಗತಿ, ಎನಗೆ ಬಂದಿತೋ ಪಶುಪತಿ. ಹೋಗ್ಲಿ ಬಿಡ್ರಿ, ಇನ್ನೂ ಎಷ್ಟೊತ್ತು ಅಂತ ಅದೇ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೋತೀರಾ? ಯೋಚನೆ ಮಾಡಿದೆ ಇನ್ನೇನು ಮಾಡ್ಲಿಗ್ರಿ. ಆಫೀಸಲ್ಲಿ ಎಲ್ಲರ ಮುಂದೆ ಬೈದ ಗೊತ್ತಾ, ನನಗೆ ಎಷ್ಟು ಅವಮಾನ ಆಯಿತು. ಸ್ಕೂಲಲ್ಲಿ ನಮ್ಮ ಹೆಡ್ ಮಾಸ್ಟರ್ ಬೈತಾ ಇದ್ದೆಲ್ಲ ನೆನಪಾಗೋಯ್ತು ನನಗೆ. ಅಲ್ಲ, ತಪ್ಪೇ ಮಾಡಿದೆ, ಎಷ್ಟು ಸರಿ ಅಂತ ನಾನು ಕೂಡ ಬೈಸ್ಕೊಳ್ಳೆ ರೀ. ಅವ್ರು ದೊಡ್ಡವರು, ಮ್ಯಾನೇಜರು. ತಪ್ಪು ಸರಿನೋ ನಾವೇ ಅನುಸರಿಸ್ಕೊಂಡು ಹೋಗ್ಬೇಕಲ್ವಾ? ಸಮಾಧಾನ ಮಾಡ್ಕೊಳ್ಳಿ. ನಿನಗೇನು ಮಾಡಕ್ ಬೇರೆ ಕೆಲಸ ಇಲ್ವಾ? ಏನಕ್ಕೆ ಸಮಾಧಾನ ಮಾಡ್ತಿದ್ಯಾ ಅವನಿವಾಗ? ಗಂಡ ಬೇಜಾರಲ್ಲಿರುವಾಗ ಹೆಂಡತಿ ಸಮಾಧಾನ ಮಾಡ್ಬೇಕಲ್ವಮ್ಮ? ಗಂಡ್ ಮಕ್ಳ ಹತ್ರ ಸಮಾಧಾನ ಮಾಡಬಾರ್ದು ಮಚ್ಚಿ. ಏನಮ್ಮ ಹೇಳ್ತಿದ್ಯಾ? ನಿನ್ಗೆ ಸುಮ್ನೆ 2 ಮಕ್ಳಿದಾವಷ್ಟೇ, ಜೀವನದಲ್ಲಿ ಹೆಂಗಿರ್ಬೇಕು ಅಂತ ಚೂರು ಗೊತ್ತಿಲ್ಲ. ನೋಡು, ಜಗತ್ತಲ್ಲಿ ಪದೇ ಏಟ್ ಬೀಳ್ತಿದ್ರು ಅಲ್ಲಾಡ್ದಂಗ್ ನಿಂತಿರೋ ಯಾವನಾದ್ರೂ ಒಬ್ಬ ಮನುಷ್ಯ ಇದ್ರೆ ಅದ್ ಗಂಡ್ಸೊಬ್ನೇ. ಗಂಡ್ಮಗು ಹುಟ್ಟಿದ್ರೆ ಮಾತ್ರ ಮನೆಯವರೆಲ್ಲ ಗಂಡ್ಮಗು ಹುಡ್ತು ಅಂತ ಸ್ವೀಟ್ ತಿಂತಾರ. ಅದೇ ಅವನ್ ಕೊನೆ ಆಸೆ, ಅವತ್ತೇ ಸತ್ತ ಅನ್ಕೋಬೇಕು. ಯಾಕೆ ಗೊತ್ತಾ? ಅದಾದ್ಮೇಲೆ 5 ವರ್ಷದ ತನಕ ಏನ್ ಮಗು ಅಪ್ಪ, ಸಿಕ್ಕಾಪಟ್ಟೆ ತುಂಟ ಅಂತಾರೆ. ಅದೇ ಅವನ್ ಮೊದಲನೇ ಏಟು. ತುಂಟಾಟ ಆಡದೆ ಸುಮ್ನೆ ಇದ್ರೆ ಎಂತ ಪೆದ್ದ ಮಗುನ್ ಕೊಟ್ಬಿಟ್ನಪ್ಪ ಅಂತ ಬೇಜಾರ ಮಾಡ್ಕೋತಾರೆ. ಅದು 2ನೇ ಏಟು, ಅದನ್ನು ತಡ್ಕೊಬೇಕು. ಸ್ವಲ್ಪ ಆಟ ಆಡ್ಕೊಂಡು ಮನೆಗೆ ಬರೋದು ಲೇಟ್ ಆಯ್ತು ಅಂದ್ಕೊಳ್ಳಿ, ಈ ವಯಸ್ಸಲ್ಲಿ ಎಲ್ಲೆಲ್ಲಿ ಆಟ ಆಡಕ್ ಹೋಗಿದಾನೋ ಅಂತ ಅದಕ್ಕೂ ಬೈತಾರೆ. ಅದು 3ನೇ ಏಟು. ಹುಡುಗಿರ ಹತ್ರ ಮಾತಾಡಿದ್ರೆ ಜಲ್ ಸುರಿಸ್ತಾನೆ ಅಂತಾರೆ, ಮಾತಾಡಿಲ್ಲ ಅಂದ್ರೆ ಎಣ್ಣಪ್ಪಿ ಅಂತಾರೆ. ಅದನ್ನು ತಡ್ಕೊಬೇಕು. ಮದ್ವೆ ಆಗಿದ್ಮೇಲಂತೂ ಹೆಂಡತಿ ಮಾತು ಕೇಳಿದ್ರೆ ಅಮ್ಮೋರ್ ಗಂಡ ಅಂತಾರೆ, ಅಮ್ಮನ್ ಮಾತು ಕೇಳಿದ್ರೆ ತಾಯಿ ಸೇರ್ಗೆ ಇಟ್ಕೊಂಡೇ ಓಡಾಡ್ತಾನೆ ಅಂತಾರೆ. ಈ ಏಟ್ನು ತಡ್ಕೊಬೇಕು. ಬಾಸ್ ಹತ್ರ ಮಾತಾಡಿದ್ರೆ ಬಕ್ಕಿಟ್ಟು ಅಂತಾರೆ, ಮಾತಾಡಿಲ್ಲ ಅಂದ್ರೆ
ಆಟಿಟ್ಯೂಡ್ ಅಂತಾರೆ, ಇದನ್ನು ತಡ್ಕೊಬೇಕು. ಹಿಂಗೆ ಹುಟ್ದಾಗಿಂದ ಸಾಯೋವರೆಗೂ ಒಂದಲ್ಲ ಒಂದ್ ಏಟ್ ತಿಂದ್ಕೊಂಡು ಬದುಕ್ತಿರೋನೆ ಗಂಡ್ಸು. ಅಂತವನಿಗೆ ಸಮಾಧಾನ ಮಾಡಿ ಲೇಡೀಸ್ ಫೀಲ್ ಕೊಡ್ಬೇಡ ಮಚ್ಚಿ. ಗಂಡ್ಸು ಹಿಂಗೆ ಇರ್ಬೇಕು, ಅವನಿಗೆ ಏಟ್ ಬಿದ್ದಷ್ಟು ಗಟ್ಟಿ ಆಗ್ತಾನೆ.